ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ನಟ ದರ್ಶನ್ ರವರು ರೇಣುಕಾಸ್ವಾಮಿ ಅವರ ಒಂದು ಕೊಲೆಯ ಪ್ರಕರಣದಲ್ಲಿ ಏನು ಪೊಲೀಸ್ ಕಸ್ಟಡಿಗೆ ಸೇರಿಕೊಂಡಿದ್ದಾರೆ. ಈ ಒಂದು ವಿಚಾರವಾಗಿ ಕೆಲವೊಬ್ಬರು ಒಂದೊಂದು ಥರ ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ. ಆದರೆ ನಿಜವಾಗಿಯೂ ಇಲ್ಲಿ ಆಗಿದ್ದು ಏನು ಅಂತ ಒಂದು ಕೋರ್ಟ್ ಆದೇಶ ಅಥವಾ ನಿಜವಾಗಿಯೂ ವಿಚಾರಣೆ ಆದ ನಂತರ, ಎಲ್ಲ ವಿಚಾರಣೆ ಮುಗಿದ ನಂತರ ಪೊಲೀಸರವರು ತಿಳಿಸಿದ ಮೇಲೆ ನಮಗೆ ಈ ಒಂದು ವಿಚಾರಣೆಯ ಬಗ್ಗೆ ಗೊತ್ತಾಗುತ್ತೆ. ಆದರೆ ಕೆಲವೊಬ್ಬರು ಈ ಒಂದು ವಿಚಾರಣೆಯ ಬಗ್ಗೆ ತಾವೇ ನಿಂತು ನೋಡಿದ ಹಾಗೆ ಮಾತಾಡ್ತಾ ಇದ್ದಾರೆ. ಇವರೇ ಅಪರಾಧಿಗಳು, ಇವರೇ ಮಾಡಿದ್ದು, ಇವರೇ ಎಲ್ಲ ರೀತಿಯ ಒಂದು ಕೊಲೆಯನ್ನು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನಿಜವಾಗಿಯೂ ಆಗಿದ್ದೇನು ಅಂತ ವಿಚಾರಣೆ ಮುಗಿದ ಮೇಲೆ ಕೋರ್ಟ್ ಇಂದ ಬಂದಂತಹ ಮಾಹಿತಿಗಳ ಪ್ರಕಾರ ನಾವು ಹೇಳಬೇಕಾಗುತ್ತೆ. ಆದರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ವಿಚಾರಣೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಚಾರಣೆಯ ಬಗ್ಗೆ ಅಂದ್ರೇನು ಅವರ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ರವರ ಒಂದು ವಿಚಾರದಲ್ಲಿ ಏನನ್ನ ಹೇಳಿದ್ದಾರೆ ಅನ್ನೋದಾದರೆ, ಈಗ ಇನ್ನೂ ವಿಚಾರಣೆ ಆಗಿಲ್ಲ, ವಿಚಾರಣೆ ಮುಗಿದ ಕೂಡಲೇ ನಾವು ಎಲ್ಲವನ್ನು ಹೇಳೋದಕ್ಕೆ ಆಗೋದು. ಮತ್ತೆ ನಾನು ಪ್ರತಿಕ್ರಿಯಿಸ್ತೇನೆ ವಿಚಾರಣೆಯ ಆದ ನಂತರ, ಅದಕ್ಕಿಂತ ಮುಂಚೆ ನಾವೇನು ಹೇಳೋದಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದರೆ ಈ ಒಂದು ಮಾತನ್ನು ಕೂಡ ಹೇಳಿದ್ದಾರೆ, ನಾವು ಜನಪ್ರಿಯತೆಯನ್ನು ಪಡ್ಕೊಂಡಿರ್ತೇವೆ, ಹಾಗೆ ನಾವು ನಟರಾಗಿರ್ತೇವೆ, ರಾಜಕೀಯದಲ್ಲಿ ಇರುವಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಸಾಮಾನ್ಯ ಮನುಷ್ಯರೇ ಆಗಿರ್ಬೋದು, ನಮ್ಮ ಒಂದು ವೈಯಕ್ತಿಕ ಬದುಕನ್ನು ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಿರ್ತಾರೆ. ಆ ಒಂದು ವೀಕ್ಷಣೆ ಮಾಡುವಂಥ ವಿಚಾರದಲ್ಲಿ ನಾವು ಕೂಡ ಯಾವ ರೀತಿ ಇರಬೇಕು ಅನ್ನೋದು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಹಾಗಾಗಿ ನಾವು ಪ್ರಾಮಾಣಿಕತೆಯನ್ನು ತೋರಿಸಬೇಕಾಗತ್ತೆ ಆ ಒಂದು ವಿಚಾರದಲ್ಲಿ ಅಂತ ಈ ಒಂದು ಮಾಹಿತಿಯನ್ನು ಹಾಗೆ ಪ್ರತಿಕ್ರಿಯಿಸಿದ್ದಾರೆ ದರ್ಶನ್ ರವರ ಒಂದು ಏನು ಈ ಒಂದು ಪ್ರಕರಣ ಇದೆ ಅದರಲ್ಲಿ. ಹಾಗಾದರೆ ವಿಚಾರಣೆ ಮುಗಿದ ಮೇಲೆ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಇವರು ಆರೋಪಿ ಹಾಗೆ ಅಪರಾಧವನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಆಗುವುದಿಲ್ಲ. ಇದು ದರ್ಶನ್ ರವರ ವಿಚಾರದಲ್ಲಿ ನಟ ಹಾಗೂ ರಾಜಕೀಯವಾಗಿ ಇರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರುವಂಥ ಈ ಒಂದು ಮಾತು. ಹಾಗೆ ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ, ಇವಾಗಲೇ ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನಲ್ದಲ್ಲಿ ನಿಮಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತವೆ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ.